ನಾನು ಯಾಕವ ಬಯಸ್ಲಿ? ನಿಮ್ಮಪ್ಪ ಪಡ್ಕೊಂಬಂದಿದ್ದ ಅಷ್ಟಾದ. ಏನು ಮಾತಾಡತ್ತಿ? ನೋಡಪ್ಪ, ನಾನು ನೀನು ವಿಚಾರ ಮಾಡಿದ್ವಲ್ಲ, ಅದನ್ನ ಆಕಿಗೆ ಹೇಳಕತ್ತೀನಿ. ಅದಕ್ಕೆ ನಾ ಯಾಕೆ ಅನ್ನಕತ್ತಳ ನೋಡು. ದಾನ ಧರ್ಮ ಮಾಡೋನ್ ಮಗಳು ದಾನ ಧರ್ಮಕ್ಕೆ ಕೈ ಎತ್ತಕಲತ್ತಿ. ಈಗೀಗ ಮುಂದಿನ ಜೀವನ ಈಗೇನು ಗೊತ್ತೈತಿ? ಎಷ್ಟು ಹೇಳಿದ್ರು ನಿನ್ನ ಮಾತು ಕೇಳೋದಿಲ್ಲ, ನನ್ನ ಮಾತು ಕೇಳೋದಿಲ್ಲ. ನಾವು ವಿಚಾರ ಮಾಡ್ಬೇಕು. ಆಕಿ ಹೂ ಅನ್ಲಿ ಬಿಡ್ಲಿ, ನೀ ನನ್ನ ಮಾತಿಗೆ ಅಷ್ಟು ಹೂ ಅನ್ ಸಾಕು. ನನ್ನ ಮಾತು ಬಿಡು, ನಿನ್ ಗಂಡನ ಮಾತನ್ನ ಅರ್ಥ ಆತಿಲ್ಲ ನಿನಗೆ. ನೀವೆಷ್ಟೇ ನನ್ನ ತಲೆ ತುಂಬಿದ್ರು ಅಪ್ಪನ ನಾ ಏನ್ ಬಿಟ್ಕೊಡಂಗಿಲ್ಲ. ಆಡ್ಬೇಡ ಮನ್ಯಾಗ ಮಗ ಚಂದ ಇಲ್ಲ ಅಂತೇಳಿ ಹಳಿಯನ್ ತಂದು ಮನ್ಯಾಗ ಇಟ್ಕೊಂಡಿ. ಆದ್ರೆ ಏನ್ ಪ್ರಯೋಜನ ಬಂತೆಪ್ಪ? ಏನ್ ಪ್ರಯೋಜನ ಬಂತು? ಹಳೆಯ ಅರಿಗಿಲ್ದ ಬಂಗಾರ ಅಂತ ನಾನ್ ತಿಳ್ಕೊಂಡಿದ್ದೆ. ಕಂಡ ಕೆಲಸ ಎಲ್ಲ ನನ್ಸಾಗಿದ್ರ ವಿಧಿಗೆ ಏನವ ಕೆಲಸ ಇಲ್ಲಿ? ಹಳೆ ಇಂಥವದಾನಂತ ನನಗೇನು ಗೊತ್ತವ? ಎಂತ ಇದ್ರೇನತ್ತೆ, ಮದ್ವಿ ಮಾಡ್ಕೊಟ್ಟಿ ಅಂದ್ ಬಳಕ ಸಂಸಾರ ಮಾಡಬೇಕಲ್ಲಪ್ಪ. ನೀ ಸಂಸಾರ ಮಾಡಾಕತ್ತೀವ, ಆ ನಂಬಿಕೆ ನನಗೈತಿ. ಆದ್ರೆ ಈಗ ಅಡ್ಡ ಬಂದಿರೋದು ಆ ಆಸ್ತಿ ವಿಷಯ. ನಿನ್ನ ಕಳ್ಕೊಂತೀವಿ ಅಂದ್ ಬಳಿಕ ಆಸ್ತಿ ತಗೊಂಡೆ ಬೆಂಕಿ ಹಚ್ಚೆ ನಾನು. ಅದು ನಿನಗ ತಿಳಿಯಾಕತ್ತೈತಿವ, ನಿಮ್ಮವ್ವ ತಿಳಿವಲ್ದು, ಮತ್ತ ನಿನ್ನ ಗಂಡಗ ತಿಳಿವಲ್ದು. ನನ್ ತವ್ರ ಮನೆ ಆಸ್ತಿ ಅಂತದ್ರಾಗ ಅಂತ ಚಟಿಗೇಡಿ ಕೈಯಾಗ ಬಿಡಾಕ ನಾ ಬಿಡುದಿಲ್ಲಪ್ಪ. ಏನು ಶಿವಪುರ ನಮ್ಮ ಅವನ ಜೊತೆ ಭಾಳ ಮಾತಾಡಕತ್ತಿದ್ರಲ್ಲ? ಏನು ನಿಮ್ದವ್ರದ್ದು ಕಳ್ಳ ಬಳ್ಳಿ ಆಟ ಬೆಳೀತು? ಏನು ಬಿಟ್ಟಿರ್ಲಾರಂಗೈತು? ನಿಮ್ಮ ಮಾವಾರಿಗೆ ಬಂದ ಪರಿಸ್ಥಿತಿಗೆ ಇಡೀ ಊರ ಮರಗಾಕತ್ತೈತಿಪ್ಪ. ಕಳ್ಳ ಬಳ್ಳಿಕ್ಕಿಂತ ಹೆಚ್ಚಿಗೆ ತಗೋರಿ. ಸಾವು ಬಂದ್ರೆ ಯಾರಿಗೇನು ಮಾಡಕ್ಕೈತಿ? ತಗೋರೋ ನೀನು. ಮುಗಿದು ಬಂದೈತಿ, ಸಾಯವನ. ಏನು ಮಾವು ಸಾಯ್ತ ಮಾವೆಲ್ಲರೂ ಕಣ್ಣೀರು ಹಾಕೋದು ಕುಂದ್ರಾಗೈತೆ? ಕಣ್ಣೀರು ಹಾಕೊಂಡು ಕುಂದ್ರ ಮಾವು ಗಳಿಸಿಟ್ಟಿದ್ದು ಅಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ. ನಿಮ್ಗ ಅವ್ರಿಗೆ ಬಾಳ್ ಬಿಡಿಸ್ತೈತಿ ತಗೊಳ್ರಿ. ಹೆಂಗ? ಅವರು ಗಳಿಕೆ ಜೊತೆ ಮಂದಿನೂ ಗಳಿಸಿದ್ರು, ಆದ್ರೆ ನಾವು ನೀಚರು ಕೋಟಿ ಗುಣದವ್ರು ತನಕತೇನ? ಯಾರು ಬೇಡ ಅಂತಾರ? ನಮ್ಮ ಮಾವು ಮಂದಿ ಗಳಿಸಿದಕ್ಕೆ ಏನು ಬತ್ತು? ಸಾಯುವಂಥ ಪರಿಸ್ಥಿತಿ ಬತ್ತು. ಆದ್ರೆ ನಾವು ಹೆಂಗಿರ್ಬೇಕು ಹಂಗಿದ್ದೇವ ಅಂದ್ರ ನಮ್ಮ ಇದ್ರಿಗೆ ನಿಂತವ್ರು ಹೆಂಗಿರ್ಬೇಕು ಹಂಗ ಇರ್ತಿದ್ರ. ಯಪ್ಪ, ನಮ್ ಗೌಡ್ರಿಗೆ ಇರಾಕಿ ಒಬ್ಬಾಕಿ ಮಗಳು, ಅವಳನ್ನ ನಿಮ್ಗ ಕೊಟ್ಟು ಮದುವೆ ಮಾಡ್ಯಾರ. ದಯವಿಟ್ಟು ನಮ್ ಗೌಡ್ರ ಕಾಯ್ಕೊಂಡು ಹೋಗ್ರಿಪ್ಪ. ಕಾಯ್ಕೊಂಡು ಹೋಗ್ಬೇಕಂದ್ರ ದೇವ್ರೊಬ್ಬ ಕರ್ಕೊಂಡು ಹೋಗ್ರಿ ಅಂತಲ್ಲ. ಏನು ಮಾತಾಡ್ತೀವ ನೀನ? ಏನ್ ಮಾವ, ಹಳ್ಯಾನ್ ಮ್ಯಾಗ ಇಲ್ಲಾರ ವಿಶ್ವಾಸ ಆಳುಗಳ ಮ್ಯಾಗ ಐತ್ಲ? ಏನ್ ಅವ್ರ ನಿನ್ನ ಒಡ ಹುಟ್ಟಿದ ಅಣ್ತಂಬ್ರು? ಏನ್ ಇಟ್ಕೊಂಡಕ್ಕಿ ಮಕ್ಕಳು ಅಟ್ಟು ಕಾಳಜಿ ಮಾಡಿ ತೋರ್ಸಾಕತ್ತಿ ಅವ್ರ ಮ್ಯಾಗ? ಅವ್ರ ಜೊತೆ ಅಂತದೇನು ಮಾತ? ಇಷ್ಟು ಕೊಟ್ಟು ಕೊಡದವನ್ ಎದಿ ಅಂತ ನಿನ್ ಜೊತೆ ಮಾತಾಡದ ಬಿಟ್ಟೇನಿ. ಅದಕ್ಕ ಅವ್ರ ಜೊತೆ ಮಾತಾಡುದು ಎಷ್ಟೋ ಪಾಲು ಉತ್ತಮ. ಇಂದಿಲ್ದ ನಾಳೆ ಸತ್ತು ಹೋಗೋ ನಿನಗೆ ಎಷ್ಟು ಸೊಕ್ಕ ಬರಾಕತೈತೆ ಅಂದ್ರೆ ನಿನ್ನ ಮಗಳ ಕೊಳ್ಳಿ ತಾಳಿ ಕಟ್ಟದವ ನಾನು, ನಿನ್ನ ಮಣಿ ಹಳ್ಯಾರ ನಾನು. ನನಗೇನು ಸೊಕ್ಕ ಇರ್ಬಾರ್ದು ಮಾಮ. ಸೊಕ್ಕು ನಿನ್ನ ಊರಾಗ ತೋರ್ಸು, ನಿನ್ನ ಮನ್ಯಾಗ ತೋರ್ಸು. ಅದನ್ನ ನನ್ನ ಮುಂದೆ ನೀ ಏನು ತೋರಿಸ್ತೀವೋ? ನೀನಿರೋದು ನಿನ್ನ ಹೆಂಡತಿ ಮನ್ಯಾಗ ಅನ್ನೋದನ್ನ ಮರಿಬೇಡ. ಮನಿ ದೀಪಕ್ ದಿಕ್ಕಿಲ್ಲಾರ ಮನುಷ್ಯ ನೀನ ನನಗೆ ಹೀಯಾಳಿಸಿ ಮಾತಾಡ್ತಿ. ನಿನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿನಿ ಅಂದ್ರ ನಿನ್ನ ಮನಿ ಹಳ್ಯಾನು ನಾನ, ನಿನ್ನ ಆಸ್ತಿಗೆ ವಾರಸ್ದಾರು ನಾನ. ಯಾಕೆ ಮಾವ ಪದ್ಧತಿ ಮರ್ತೇನ? ಕನಸ ದೊಡ್ಡದ ಕಾಣಕತ್ತಿಯಪ್ಪ ನೀನು. ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಮ್ಮ ಮನ್ಯಾಗ ದುಡಿಯವ್ರನ್ನ ನಾನು ವಾರಸ್ದಾರನ ಮಾಡ್ತೀನಿ ವನಃ ನಿನ್ನ ಯಾವ ಕಾಲಕ್ಕೂ ವಾರಸ್ದಾರನ ಮಾಡೋದಿಲ್ಲ. ಈ ಮಾತು ನೆನಪಿರ್ಲಿ. ಅದು ಯಾವ ಆಳ ಮನುಷ್ಯ ನಿನ್ನ ಮನಿ ವಾರಸ್ದಾರ ಆಕಾರ ನಾನು ನೋಡಿದೀನಿ. ವಾರಸ್ದಾರ ಆಗಕ್ಕೆ ಬಂದವನು ಯಾವನೂ ನಾ ಜೀವನ ಉಳಿಸೋದಿಲ್ಲ. ನಿನ್ನ ಮನಿ ಆಳ ಮನುಷ್ಯ ನೀನ ಕೊಲ್ಲೋ ಇದ್ದಂದ್ರೆ ಅವ್ರನ್ನ ವಾರಸ್ದಾರ ಮಾಡ. ಇಲ್ಲ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಚಿ ಹಳ್ಯಾನ ಹೆಸರ್ಲಿ ಆಸ್ತಿ ಬರ್ದು ಕಣ್ಣು ಮುಚ್ಕೊಂಡ್ಬಿಡು. ಅಳಿಯ, ಇನ್ನೂ ಕಾಲು ಮಿಂಚಿಲ್ಲಪ್ಪ. ನನ್ನ ಮನಿತನದ ಹೆಸರು ಉಳಿಸ್ಕೊಂಡು ಹೋಗಂತ ನಿನ್ನ ಕೈ ಮುಗಿದು ಕೇಳ್ತೀನಪ್ಪ. ಏನೋ ಮಾವ, ನೀ ಜೀವಂತಿದ್ದಾಗ ನಿನ್ನ ಮನಿತನ ಹೆಸರು ನಾ ಹೆಂಗೆ ಉಳ್ಸಾಕ್ ಬರ್ತೈತಿ? ಹೆಂಗಿದ್ರು ನಿನಗೆ ಕ್ಯಾನ್ಸರ್ ಆಗೈತೆ, ಇಂದಿಲ್ದ ನಾಳೆ ಸಾಯವ. ಸತ್ ಮ್ಯಾಗ ನಿನ್ನ ಮನಿತನ ಹೆಸರು ನಾ ಉಳಿಸ್ಬೋದಪ್ಪ. ಇದ್ದಾಗ ಹಳೆಯ ಮನಿತನ ಹೆಸರು ಅಂದ್ರ ನಿನಗೆ ಬಿಟ್ಟಿದ್ದೆ. ನಿಮ್ಮ ಅಪ್ಪನ ಮಾತ ಕೇಳಾರ ಅವನ, ಇನ್ನು ನಿನ್ನ ಮಾತು ಕೇಳಿ ಗೋಣಿ ಅಗಾಡಿಸಿ ಹೂ ಅಂತೀನೇನ? ಕಣ್ಣು ಮನಸ್ಸಿನಾಗು ನಿಮ್ಮ ಆಸ್ತಿ ನಾ ಬಿಡೋದಿಲ್ಲ.
ಮನಿ ಹಳೆ ನನಗ ಆಗ್ಬೇಕಲ್ಲ, ಮತ್ತೆ ಯಾರಿಗೆ ಮಾಡ್ಬೇಕತ್ತ ನಿಮ್ಮಪ್ಪ ಆಸ್ತಿ? ನಿನಗ ಮಾಡಿದ್ರೆ ನನಗೆ ಬರ್ತಲ್ಲ. ನನಗೆ ಏನರ ಆಸ್ತಿ ಆಗ್ಲಿಕ್ಕಂದ್ರ ಆ ಆಸ್ತಿ ಏನರ ನಿಮ್ಮ ಮನ್ಯಾಗ ದುಡಿಯೋರಿಗೆ ಆಯ್ತಂದ್ರ ನಿಮ್ಮಪ್ಪಿನ ಸಾಯ್ದ 4 ತಿಂಗಳ ಮುಂದೈತಿ, ಇಂದ ಸತ್ತು ಹೊಕ್ಕಾನ. ಮತ್ತೇನು ದಿಕ್ಕಿಲ್ಲರ ಆಳುಗಳು ಒಂಥರ ಹಾದಿ ಹೆಣನ ಹಾಕವ್. ವಿಚಾರ ಮಾಡಿ ಚಂದ ನಿಮ್ಮ ಅಪ್ಪಗೆ ತಿಳಿಸಿ ಬುದ್ಧಿ ಹೇಳ. ನಿನ್ನ ಆಸ್ತಿ ಎಲ್ಲ ಹಂಪರ್ದು ಇಲ್ಲಿಗೆ ಬಂದಿ, ಈಗ ನಮ್ಮ ಆಸ್ತಿ ಒಂದಿಟ್ಟು ಹಂಪರಿಬೇಕಂತ ಮಾಡೀನಿ. ನಾ ಆಸ್ತಿ ಹಂಪರ್ದಿದ್ ನಮ್ಮ ಅವ್ವ ಅಪ್ಪನ ನನಗೆ ಕೇಳಿಲ್ಲ, ಎದಿ ಹೊಡ್ಕೊಂಡು ಸತ್ತು ಹೋದು ಅಂತದ್ರಾಗ ನೀ ನನಗೆ ಪ್ರಶ್ನೆ ಮಾಡಂಗಾದೆ. ನೀ ಆಸ್ತಿ ಬಗ್ಗೆ ಲೆಕ್ಕ ಹಾಕಾಕತ್ತೀಯ. ನಿಮ್ಮ ಆಸ್ತಿ ನೋಡೇ ನಮ್ಮ ಆಸ್ತಿ ಹಂಪರ್ದು ಬಂದೀನಿ. ಯಾಕ? ನಿಮ್ಮ ಆಸ್ತಿ ಒಳಗೆ ಮೆರಿಬೇಕು ಅನ್ನೋದು ಅಷ್ಟ. ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಮ್ಮ ಅಪ್ಪನ ಆಸ್ತಿ ನಿಮ್ಗ ದಕ್ಕುದಿಲ್ಲ, ದಕ್ಕಕ್ ಬಿಡುದೇ ಇಲ್ಲ. ಆಸ್ತಿ ದಕ್ಕೋರ್ ದಕ್ಕತ್ತದ. ದಕ್ಕಾಕ್ ನೀವು ಬಿಡುದಿಲ್ಲ. ನಿಮ್ಮಪ್ಪನಂತರೂ ಮುಗ್ದ ಬಂದೈತಿ, ನಿಮ್ಮವಂತರೂ ನಾ ಹೇಳ್ದಂಗ ಕುಡಿತಾಳ. ನೆನ್ ಮುಗಿಸೋದು ಎಟ್ಟೋತ? ಸುಮ್ಮ ನನ್ನ ಹೆಂಡತಿಯಾಗಿ ಮನ್ಯಾಗ ನಾಯಿಗಿತ್ತು ಇರ್ಬೇಕಂದ್ರ ನಿಮ್ಮ ಅಪ್ಪನ ಆಸ್ತಿ ನನ್ನಂತೆ ಮಾಡಿಸ್ಕೊಡು. ಇಲ್ಲ ಅಂದ್ರ ನಿಮ್ಮ ಅಪ್ಪನ ಜೊತೆ ನೀನು ಹೋಗಕತ್ತಿ, ತಯಾರು ಮಾಡ್ಕೊ. ನಮ್ಮಪ್ಪ ಹೆಂಗ ಹೇಳ್ತಾನ ಹಂಗ ಕೇಳಿದ್ರ ಬಾಳ ಚಲೋ ಆಕೈತಿ ನೋಡು. ಯಾಕಂತಂದ್ರ ನಮ್ಮಪ್ಪ ಸಾಯಿ ಮುತ್ನ್ಯಾಗ ನೆಮ್ಮದಿಯಿಂದ ಕಣ್ಮುಸ್ತಾನ. ಅವರ ಅವ್ರು ಹೇಳಿದಂಗ ನಾವು ಕೇಳಿದೀವಿ ಅಂತಂದ್ರ ಇಂದಿಲ್ಲ ನಾಳೆ ನಾವು ಕಣ್ಣು ಮುಚ್ಚೋ ಪ್ರಸಂಗ ಬಂದೇ ಬರ್ತೈತ್ರಿ. ಬಂದೇ ಬರ್ತೈತಿ. ಹೌದ್ರಿ ಅವರ ಕಾಕರ್ ಹೇಳೋ ಮಾತು ಖರೆ ಐತ್ರಿ. ನಿಮ್ಮ ಮನ್ಯಾಗ ಕೆಲ್ಸಕ್ಕೆ ಇಟ್ಕೊಂಡ್ರ ಕೆಲಸ ಮಾಡ್ಕೊಂತಿರ್ತೀವ್ರಿ, ಇಲ್ಲಂದ್ರ ಮತ್ತೆಲ್ಲಿ ಕೆಲಸ ಸಿಗತ್ತ ಅಲ್ಲಿ ಹೋಗ್ತೀವ್ರಿ. ಅವರ ಗೌಡ್ರೇನ ಆಸ್ತಿ ಕೊಡ್ತಾರಂತ ಹೇಳಿ ನಾವು ಇಲ್ಲೇ ಇದ್ದೀವಿ ಅಂದ್ರ ನಿಮ್ಮೊಳಗ ಜಗಳ ಹಚ್ಚಿದಂಗ ಆಕೈತ್ರಿ. ನಮ್ಮ ಪ್ರಾಣಕ್ಕೆ ನಾವು ಸಂಸ್ಕಾರ ತಂದ್ಕೊಂಡಂಗ ಆಕೈತಿ. ನಮ್ಮಪ್ಪ ಸಾಯ್ತಾನಂತ ಹೇಳಿ ನನಗ್ ದುಃಖ ಆಗತ್ತಿಲ್ಲ. ನಮ್ಮಪ್ಪ ಹೆಂಡ ಸತ್ನಾಗ ನನ್ ಗಂಡ ಅದನಲ್ಲ ಆಸ್ತಿ ಹೆಸರೆಲ್ಲ ಹಾಳು ಮಾಡ್ತಾನಂತ ಹೇಳಿ ನನಗೆ ದುಃಖ ಆಗಕತ್ತೈತಿ. ಅವ್ರ ಏನ್ ಮಾಡೋದು? ಈ ಕಡೆ ನೋಡಿದ್ರ ಹುಲಿ, ಈ ಕಡೆ ನೋಡಿದ್ರ ಬಾವಿ, ಎಕಡೆ ಹೊಳಿದ್ರು ಸಾಹಿತ್ಯವನ್ನು ಕೂತ್ನ್ಯಾಗ ನಾವ್ ಅದೀವ್ರಿ. ಅಲ್ಲ, ನಿಮ್ ಜೀವಕ್ ನೀವ್ ಬೆದ್ರಕತ್ರ ನಮ್ಮಪ್ಪನ ಜೀವಕ್ಕ, ನಮ್ಮಪ್ಪನ ಹೆಸರಿಗೆ ಏನು ಬೆಳೆನೇ ಇಲ್ಲ, ಏನು ಬೆಳೆನೇ ಇಲ್ಲ. ಇಂತ ಮಾತು ಮಾತಾಡಿ ನಮಗ್ ಕಣ್ಣಾಗ ನೀರು ತರಿಸ್ಬೇಡ್ರಿ ಅವ್ವ. ನಾವು ಜೀವಕ್ಕೆ ಜೀವ ಕೊಟ್ಟಾದ್ರೂ ಚಿಂತಿಲ್ಲ, ಗೌಡ್ರನ್ನ ಉಳಿಸ್ಕೊಂತೀವ್ರಿ. ಗೌಡ್ರನ್ನ ಉಳಿಸ್ಕೊಂತೀವಿ. ಅವರ ಭಾಳ ವರ್ಷದಿಂದ ನಾವು ನಿಮ್ಮ ಮನಿ ಅನ್ನ ಉಣ್ಕೋತ ಬಂದಿವ್ರಿ. ಗೌಡ್ರನ್ನ ನಾವ್ ಏನಾರ ಕದಿ ಕಡ್ದು ಉಳಿಸ್ಕೋತೀವ್ರಿ. ಆದ್ರ ಆಸ್ತಿ ಹಸ್ತೀವಿ ಅನ್ನೋ ಮಾತು ಒಂದ್ ಬಿಟ್ಟು ಎಲ್ಲಾ ಮಾತಾಡ್ರಿ ಅವ್ವ, ಎಲ್ಲಾ ಮಾತು. ಏನು ಇರ್ಲಾರ್ದೆ ನೀವು ಹುಂಡ್ ಮನಿ ಋಣ ತೀರ್ಸಾಕತ್ತೀರಿ. ಆದ್ರ ಈ ಮನಿ ಹಳೆ ಆದವ ಹುಂಡ್ ಮನಿ ಜನತೆ ಎನ್ಸಾಕತ್ತಲ್ಲ. ಇಂದಿಲ್ಲ ನಾಳೆ ಗೌಡ್ರ ಅಗಲಿದ ಮ್ಯಾಲ ನಮ್ಮನ್ನ ನೋಡೋರು ನೀವ ಅಂದ್ಮ್ಯಾಲ ನಿಮ್ಮ ಋಣ ತೀರ್ಸೋ ಭಾಗ್ಯ ನಮಗ್ ಸಿಕ್ಕ್ರ ಸಾಕ್ರಿ ಅವ್ವ, ನಮಗ್ ಸಿಕ್ಕ್ರ ಸಾಕು. ನಮ್ಮಪ್ಪ ನೆಮ್ಮದಿಯಿಂದ ಕಣ್ಣು ಮುಚ್ಚಬೇಕಂತಂದ್ರ ನನ್ನ ಗಂಡ ಸತ್ರು ಚಿಂತಿಲ್ಲ. ನಮ್ಮ ಅವ್ ನಿಮಗ ಆಸ್ತಿ ಹಚ್ಚಕ ನಿಮಗ ನಮ್ಮ ಅವ್ಗ ಏನ್ ಸಂಬಂಧ ಐತಿ? ನೀವೇನು ಅವನು ಒಡ ಹುಟ್ಟಿದ ಅಣ್ತಂಬ್ರು, ಏನು ಅವನು ಹೊಟ್ಟಿಲೆ ಹುಟ್ಟಿದವರು, ಏನು ಅವಂಗ ಕಳ್ಳ ಕಕ್ಕಳತ್ತಿದ್ದವ್ರು ಎಲ್ಲ ಕೂಡಿ ಅವನು ಮನಿ ಆಳುಗಳು. ನೀವು ನಿಮ್ಗೆ ಆಸ್ತಿ ಹಚ್ತಾನವ, ಆ ಆಸ್ತಿ ನೀವು ತಗೋತೀರಾ? ನೀವು ತಗೋಕ್ ನಾ ಬಿಡ್ತೀನಿ? ನಾವು ಈ ಮನಿಗೆ ಕೂಲಿಗಂತ ಬಂದವರು. ಈ ಮನಿ ಮ್ಯಾಗ ನಮ್ ಕನಿಕಾರ ಐತಿ. ಆದ್ರ ನೀನು ಈ ಮನಿ ಅಳಿಯ, ಕನಿಕಾರ ಅನ್ನೋ ಸ್ವಲ್ಪ ಇಲ್ಲಲ್ಲ ನಿನಗ. ಕಾಕ ಅವನಿಗೆ ಏನ್ ಹೇಳ್ತಿ? ಅವನಿಗೆ ದೇವ್ರ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ ಮಾತಾಡಕತ್ತಾನ. ಗೌಡ್ರ ಹೆಂಗಾರು ನಮಗ ಆಸ್ತಿ ಬರ್ದಾರ, ಸೈನು ಮಾಡಿಸಿವಲ್ಲ, ಎಲ್ಲ ಆಗೈತಿ. ಅವನ ಮುಂದೆ ಯಾಕೆ ಹೇಳಕತ್ತಿ? ಅವನಿಗೇನ್ ಸಿಗೋದೈತಿ? ಏನಂದಿ? ನಮ್ಮ ಮಾವ ನಿಮ್ಗೆ ಆಸ್ತಿ ಬರ್ದು ಕೊಟ್ಟಾನ? ಆ ಆಸ್ತಿ ತಗೊಂಡ ನೆಮ್ಮದಿಯಿಂದ ಇರಾಕ ಆಕೈತಿ ನಿನಗ? ನೆಮ್ಮದಿಯಿಂದ ಇರಾಕ ನಾ ಬಿಡ್ತೀನಿ ಅಣ್ಣ. ನಿಮ್ಮ ಕುನಿ ಮಾಡ್ಯಾರ ಆಸ್ತಿ ನನ್ನಂತೆ ಮಾಡ್ಕೊತೀನಿ. ತರಕ್ಕೆ ಇಟ್ಕೊಂಡು ಮಾತಾಡ. ನೋಡೋ, ಊರ್ ಬಿಟ್ಟು ಊರಿಗೆ ಬಂದಿ, ಸೀಮಿ ದಾಟೋದು ಕಷ್ಟ ಆಕೈತಿ. ಬಾ ಹೆಸರ್ಲೆ ಮಾತಾಡು. ಹೋಗಿ ಹೋಗಿ ಇಂಥವ್ರ ಜೊತೆ ತಳಕಿ ಬಿಡೋದು ನಂದ ತಪ್ಪ. ಅತ್ತಿ ಜೊತೆ ಮಾತಾಡ್ತೀನಿ, ಹಂಗ ಪ್ರಸಂಗ ಬೇರ್ಸಿಗ್ಬೇಕಂದ್ರ ಈಕಿನ ಜೊತೆ ಮಾತಾಡ್ತೀನಿ. ನೀ ಎಷ್ಟ ವಿಚಾರ ಮಾಡಿದ್ರು ವೆಚ್ಚಿಲ್ಲಾರ ಅಡಿಗೆ ಮಾಡ್ದಂಗ ಆಕೈತಿ. ಏನ್ ವಿಚಾರ ಮಾಡಕತ್ತಿ? ಒಮ್ಮೆ ಮಾತ ಗಪ್ಪ ಅದು ಅಲ್ಲ, ಆಳುಗಳ ಮನೆಯಾಗ ಹಾರಾಡ್ತೀವಿ.
ನಿಮ್ಮಂಥವ್ರನ್ನ ತಲೆ ಮ್ಯಾಗ ಹೊತ್ತು ಮೆರ್ಸಾಗತ್ತಲ್ಲ ನಮ್ಮ ಮಾವ, ಅವನಿಗೆ ಬುದ್ಧಿಲ್ಲ. ಅವ ಮಾಡಿ ತಪ್ಪಿಗೆ ನಿಮ್ಮಂಥವ್ರ ಕಡೆ ನಾವು ಉಣ್ಸ್ಬೇಕಾಗತ್ತ. ಇನ್ನೇನು ಕಾಲ ಮಿಂಚಿಲ್ಲ, ಹೆಂಗೆ ಬರ್ದು ಕೊಟ್ಟನಲ್ಲ ಹಂಗೆ ನನ್ನ ಕಾಲ ಬಿದ್ದು ನನಗೆ ಆಸ್ತಿ ಬರ್ದು ಕೊಡ್ತಾನೆ. ಹಂಗೆ ನಾನು ಮಾಡತ್ತೀನಿ. ಅಲ್ವ ಗೌಡ್ರು ನಮ್ಗೆ ಆಸ್ತಿನ ಬರ್ಕೊಟ್ಟಿಲ್ಲ, ನೀ ಆಸ್ತಿ ಬರ್ಕೊಟ್ಟಾರಂತ ಹೇಳಿಬಿಟ್ಟಲ್ವ ಅವನು ಮುಂದೆ. ಹೇಳ್ಬೇಕಾಗತ್ರಿ, ಈ ಪ್ರಸಂಗ ಹಂಗ ಬಂದೈತಿ. ಇಡೀ ದಿವಸ ಗೌಡ್ರು ನಮ್ಗೆ ಆಸ್ತಿ ಬರೆದು ಕೊಡ್ತೀನಿ ಅಂತ ನಮ್ ತಲೆ ತಿಂದಾರ. ಈಗ ನಾವು ಅವ್ನು ತಿಳಿತೀನಿ, ಅವನ ತಲೆಯಾಗ ಹುಳ ಬಿಟ್ಟಿವಿ, ಆಸ್ತಿ ಬರೆದು ಕೊಟ್ಟಾರಂತಂದ. ಅದ ಚಿಂತೆ ಮಾಡಿ 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 ಸತ್ ಹೊಕ್ಕನ ಹೋಗ್ಲಿ. ಅಲ್ವೋ ನೀ ಹೇಳಿದ ಮಾತು ಕೇಳಿ ಈಗ ಈ ನಮ್ಮನಿ ವಿಷ ಕಾರಕತ್ತಾನ. ನಾಳೆ ಇದನ್ನ ಮನುಷ್ಯನಾಗ ಇಟ್ಕೊಂಡು ನಮ್ಮ ಮ್ಯಾಗ ವಿಷ ಕಾರಕ್ ಬಂದ್ರೆ ಹೆಂಗ? ಹಿರಿಯ ಮನುಷ್ಯಾಗಿ ನೀನೇ ಇಷ್ಟ ಅಂದಕತ್ತಿ ಅಲ್ಲ, ನನ್ನ ಗತಿ ಏನಂತ ಎತ್ತಾಗ್ಲಿಲ್ಲ. ನಾವು ಗೌಡ್ರ ಮನಿ ಅನ್ನ ತಿಂದೀವಿ, ಗಟ್ಟು ಮುಟ್ಟಾಗಿರೋನು. ಎಲ್ಲಿ ಅವನ ಬಂದ ಹಳೆಯ ಅವನಿಗೆ ಯಾಕೆ ಅನ್ಸದೈತಿ? ನಡಿ ನಡಿ. ನಿನ್ನ ಗಂಡಗ ಮನಿ ಹಳೆ ಅಂತ ಚಿಂತಿಲ್ಲತ್ತಿ, ಹೋಗಿ ಹೋಗಿ ಆಳುಗಳಿಗೆ ಆಸ್ತಿ ಬರ್ದು ಕೊಡಾಕತ್ತಾನಂತ. ಅವಂಗೇನ್ರ ನಿನ್ನ ಗಂಡ ಆಸ್ತಿ ಬರ್ದು ಕೊಟ್ಟಂದ್ರ ನಾವೇನ್ ಬೇಡ್ಕೊಂತೀವಣ್ಣ? ನಿನ್ ಮುಂದೆ ನಿಮ್ಮ ಮಾವನ್ ಒದರಾಡಿನಲ್ಲಪ್ಪ. ಹಾ ಅದ್ರ ಅವ್ರ ಲೆಕ್ಕದಾಗ ಇಲ್ಲ ಬಿಡು. ಲೆಕ್ಕದಾಗ ಇಲ್ಲ ಅಂತೇಳಿ ಲೆಕ್ಕ ಇಲ್ಲಾರ್ದಷ್ಟು ಆಸ್ತಿ ಎಲ್ಲ ಅವ್ರ ಕಾಯಿ ಕೊಟ್ಟೇವಂದ್ರ ಕುರುಡಗ ಕಣ್ಣು ಬಂದಂಗ ಆಕೈತಿ, ಕುಂಟಗ ಕಾಲ್ ಬಂದಂಗ ಆಕೈತಿ. ಅಷ್ಟ ಯಾಕತಿ ನಿಮ್ಮ ಮನಿ ಆಳುಗಳಿಗೆ ನೆತ್ತಾಗ ಕೋಡ್ ಬಂದಂಗ ಆಕೈತಿ. ಹಂಗಾದ್ರ ಇದನ್ನ ಇಷ್ಟಕ್ಕ ಬಿಡಕ್ ಹೋಗ್ಬೇಡ. ಯಾರ ಜೀವ ಹೋದ್ರು ಪರವಾಗಿಲ್ಲ, ನಿಮ್ ಮಾವನ ಆಸ್ತಿ ನಿನಗ ಬರ್ಬೇಕು. ಒಂದು ವೇಳೆ ಶಿಟ್ನ್ಯಾಗ ಮಾವನ ಜೀವನ ಹೋಯ್ತಂದ್ರ ಹಿಂದೆಲ್ಲ ನಾಳೆ ಸಾಯನ್ ಬಗ್ಗೆ ವಿಚಾರ ಮಾಡ್ತೀಯಲ್ಲೋ. ಹೌದಲ್ಲ? ಶಿವಣ್ಣ, ಸಿದ್ದಣ್ಣ, ಮನಿ ಒಂದು ಬಿಟ್ಟು ತೋಟ ಹೊಲ ಎಲ್ಲ ಇದ್ರಾಗ ಬರ್ದಿನಪ್ಪ. ನಿಮ್ಮಿಬ್ಬರ ಹೆಸರಿಗೆ ಮಾಡೀನಿ. ನನ್ನ ಹೆಸರು ಉಳಿಸ್ಕೊಂಡು ಹೋಗ್ರಿ ಅಂತ ಈ ಕಾಗದ ಪತ್ರ ನಿಮ್ಗೆ ಒಪ್ಸಾಕತ್ತೀನಿ. ಅವರ ಇದನ್ನೆಲ್ಲ ಬ್ಯಾಡ ಅಂತ ಹೇಳಿದೀವಲ್ರಿ, ಮತ್ತ ತಂದಿದನ್ನ ನಮ್ಮ ಕೊಳ್ಳ ಕಟ್ಟಕತ್ತೀರಲ್ರಿ. ಯಾರ ಕೈಯಾಗ ಏನ್ ಉಳಿಬೇಕು ಅದು ಉಳಿತೈತಿ. ಈ ಆಸ್ತಿ ನಿಮ್ಮಿಬ್ರ ಕೈಯಾಗಿತ್ತಂತಂದ್ರ ನಮ್ಮ ಅಪ್ಪನ ಹೆಸರು ಉಳಿತೈತಿ. ನನಗ ನಮ್ಮಪ್ಪ ಬ್ಯಾರಲ್ಲ, ನೀವು ಬ್ಯಾರಲ್ಲ. ಈ ಆಸ್ತಿ ನೀವಿಬ್ರ ಕೈಯಾಗಿತ್ತಂತಂದ್ರ ನನಗ್ ಬಹಳ ಖುಷಿ ಆಕೈತಿ. ತಗೋಸಿದ್ದನ ತಗೋ ಅಪ್ಪರ. ಈ ಆಸ್ತಿನ ನನ್ನ ಹೆಸರಲ್ಲಿ ನೀವು ಬರೆದು ಕೊಟ್ರಿ ಅಂತ ನಾವೇನು ತೊಗೊಳಕತ್ತಿಲ್ರಿ. ನಾವಿರುತ್ತಾನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ತೀವಿ ನಿಮ್ಮ ಆಸ್ತಿನ ಅಂತಂದು ತೊಗೊಳಕತ್ತೀವಿ. ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತ್ರಿಪ್ಪ. ನನಗೆ ಬಹಳ ಖುಷಿ ಆಯ್ತು, ಬಹಳ ಖುಷಿ. ಆಸ್ತಿ ಅಂತರೂ ಅವ್ರ ಹೆಸರಲ್ಲೇ ಮಾಡಿಟ್ಟಿ. ಇದ್ದವ್ರೇನು ಭಿಕ್ಷೆ ಬೇಡ ಬದುಕೋಣ? ನಾನು ವಿಚಾರ ಬಿಡಮ್ಮಮ್ಮ, ನಿನ್ನ ಮಗಳು ಏನು ಮಾಡ್ಬೇಕು? ನೀ ಅಂತರೂ ಸಾಯೋ ಸತ್ತು ಹೋಗಿ ಇದ್ದವ್ರೇನು ಇದ್ದು ಸತ್ತಂಗಿರ್ಬೇಕಾ? ಹಾಂ, ಹೆಣ್ಣು ಹೊನ್ನು ಮಣ್ಣು ತಾನಾಗೆ ಹೊಲದ್ ಬರ್ಬೇಕಪ್ಪ. ಹಠ ಮಾಡಿ ಹೊಲಸ್ಕೋಬಾರದು. ಹಠ ಅನ್ನೋದು ಹುಟ್ಟದಾಗ ಬಂದೈತಿ ಮಾವ, ಏನು ಮಾಡಕ್ಕ ಆಗುದಿಲ್ಲ. ಬಾತಿ ನಿನ್ನ ಹಠನೇ ನಿನಗೆ ಬಾಯಾಗ ಮಣ್ಣು ಹಾಕಕತ್ತೈತಿ, ಏನ್ ಮಾಡಕ್ಕಾಗತ್ತ? ನನ್ನ ಹಠ ನನ್ನ ಬಾಯಾಗ ಮಣ್ಣಾರ ಹಾಕ್ಲಿ ಏನಾರ ಹಾಕ್ಲಿ ಮಾವ, ನಿಂದ ಮುಗಿದು ಬಂದೈತಿ. ಅದಕ್ಕೆ ನಿನ್ನ ಡಾಕ್ಟರ್ ಬಂದಾನ, ಏನು ಕೇಳು ಮೊದಲು. ಸಾಹೇಬ್ರ, ದಯವಿಟ್ಟು ಅವ್ರ ಮಾತಿಗೆ ಏನೂ ಬೇಸರ ಆಗಬೇಡಿ. ನೀವು ಬಂದ ವಿಷಯ ಏನು ಅಂತ ಹೇಳಿದ್ರೆ ಗೊತ್ತಾಕತ್ರಿಪ್ಪ, ಹೇಳ್ರಿ. ಅನ್ನಕ್ಕೆ ಬಿಡ್ರಿ, ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು. ನೀವು ನಮ್ಮ ದೊಡ್ಡ ಡಾಕ್ಟ್ರದ ಕೆಲಸದ ಒತ್ತಡದಾಗ ರೀ ರಿಪೋರ್ಟ್ ಎಲ್ಲ ಅದಲ ಬದಲಾಗಿದ್ದು. ನಿಮಗೆ ಕ್ಯಾನ್ಸರ್ ಅಂತ ಹೇಳಿಬಿಟ್ಟಿದ್ವಿ, ಆದ್ರೆ ಆ ಕ್ಯಾನ್ಸರ್ ಬೇರೆದವ್ರ ರೋಗಿಗೆ ಐತ್ರಿ. ಆದ್ರೆ ನಿಮ್ಗೆ ಯಾವುದೇ ರೋಗ ಇಲ್ಲ, ಏನಿಲ್ಲ ರೀ. ನೀವು ಆರಾಮಾಗಿದ್ದೀರಿ, ಆರಾಮಾಗಿರಿ ನೀವು. ಸಾರಿ ಸರ್, ನಮ್ಮದು ಮಿಸ್ಟೇಕ್ ಆಯ್ತು. ಈಗೇನು ಮಾಡ್ತಿ ಮಾವ, ಈಗೇನು ಮಾಡ್ತಿ? ಇದ್ದ ಆಸ್ತಿ ಎಲ್ಲ ಇವ್ರ ಹೆಸರಲ್ಲೇ ಬರ್ದಿಟ್ಟಿ, ಅವ್ರೇನು ಹಾರಿ ಹೋಗ್ತಾರ. ನಾವು ಮಣ್ಣು ತಿನ್ನು ಪಾಳೆ ಬಿಡೋಮವ, ನೀನು ಮಣ್ಣು ತಿನ್ನು ಹೊತ್ತು ಬರ್ತಲ್ಲೋ ಮರೆ. ಈಗೇನು ಮಾಡ್ತಿ? ಇರಾಕೊಂದು ಮನೆ ಐತಿ, ಆಸ್ತಿ ಏನು ಮಾಡವ? ನೀವು ಆರೋಗ್ಯವಾಗಿ ಎದ್ರಲ್ರಿ, ಈ ಮಾತು ಕೇಳಿ ನನಗೆ ಸ್ವರ್ಗಕ್ಕೆ ಮೂರ್ಗೇಡ್ ಆದಂಗೆ ಆತ್ರಿಯಪ್ಪ. ನಿಮ್ಮ ಆಸ್ತಿ ಯಾರಿಗೆ ಬೇಕಾಗಿತ್ರಿ? ನೀವು ನಮಗೆ ದೊಡ್ಡ ಆಸ್ತಿ, ನೀವಿದ್ರೆ ನಮಗೆಲ್ಲ ಆಸ್ತಿ. ನಾಳೆನೇ ಕಾಗದ ಪತ್ರ ತಂದು ನಿಮ್ಗೆ ತಂದು ಮುಟ್ಟಿಸ್ಬಿಡ್ತೀರಪ್ಪ, ನಿಮ್ಗೆ ತಂದು ಮುಟ್ಟಿಸ್ಬಿಡ್ತೀವಿ. ಗೌಡ್ರ, ಹುಟ್ಟಿದಾಗಿಂದ ತಂದೆ ತಾಯಿ ಮುಖ ನೋಡ್ಲಾರ್ದೆ ಬೆಳೆದ ಮಗನ. ನಮ್ಮ ತಂದೆ ಸ್ಥಾನದಾಗ ನಿಂತ ನೀವೇ ನಮ್ಮನ್ನು ಜೋಪಾನ ಮಾಡಿದ್ರಿ.
ಆದ್ರೆ ನಡಬರ್ಕ ಏನೇನೋ ಆರೋಗ್ಯ ಬಗ್ಗೆ ಪ್ರಾಬ್ಲಮ್ ಕೇಳೋಣ ನಮಗೂ ಎದೆ ಹೊಡೆದಂಗೆ ಆಗಿತ್ತು ರೀ ನೀವು ಆರಾಮದಿರಿ ಅಂತ ಅಂದಾರಲ್ರಿ ಡಾಕ್ಟರ್ ಸಾಹೇಬ್ರು ಭಾಳ ಖುಷಿ ಆಯ್ತು ರೀ ಅವ್ರ ಅತ್ತಿಯವರ ಹೊತ್ತು ಬಂದಂಗ ನೀನ ಗೆದ್ದ ತಿಳ್ಕೊಬೇಡ ಗೆಲುವು ನಮ್ದೈತಿ